ಫಿಟ್ನೆಸ್ ಮಾರ್ಕೆಟ್ ಅಲ್ಲಿ ಸೈಂಟಿಸ್ಟ್ಗಳು ಬಂದಿದ್ದಾರೆ. ಈ ವಿಡಿಯೋ ನೋಡಿ. ಕೀಪಿಂಗ್ ಇಟ್ ಸಿಂಪಲ್ ಆಯ್ತಾ. ನೀವು ಅಡಲ್ಟ್ ಮೇಲ್ ಆದ್ರೆ ಮಿನಿಮಮ್ 3.7 ಲೀಟರ್ ಅಂದ್ರೆ ರೌಂಡ್ ಆಫ್ ಮಾಡಿದ್ರೆ 4 ಲೀಟರ್ ನೀರು ಕುಡಿಬೇಕು. ಅಡಲ್ಟ್ ಫೀಮೇಲ್ ಆದ್ರೆ 2.7 ರೌಂಡ್ ಆಫ್ ಮಾಡಿದ್ರೆ 3 ಲೀಟರ್. ಸೊ ಯಾರೇ ಆಗ್ಲಿ, ಮೇಲ್ ಆಗ್ಲಿ ಫೀಮೇಲ್ ಆಗ್ಲಿ, ಮಿನಿಮಮ್ 2.5 to 3 ಲೀಟರ್ ವಾಟರ್ ಇಂಟೇಕ್ ಮೇಂಟೈನ್ ಮಾಡಿದ್ರೆ ಓಕೆ, ದೇ ವಿಲ್ ಬಿ ಎ ಗುಡ್ ಸೈಡ್ ಆಯ್ತಾ. ನೆನ್ನೆ ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ 40 kg ಇದ್ರೆ 7 ಗ್ಲಾಸ್ ಕುಡಿಬೇಕಂತ, 100 kg ಇದ್ರೆ 22 ಗ್ಲಾಸ್ ಕುಡಿಬೇಕಂತ. ಫಸ್ಟ್ ಆಫ್ ಆಲ್ ಒಂದೇ ಕ್ವಶನ್, ಒಂದು ಗ್ಲಾಸ್ ಎಷ್ಟು ml? 300, 400, 500 ml? ಅದೇ ಕೊಟ್ಟಿಲ್ಲ, ಸುಮ್ನೆ ಹೇಳ್ಬಿಡೋದು ಅಷ್ಟು ಕುಡಿಬೇಕು ಇಷ್ಟು ಕುಡಿಬೇಕು ಅಂತ. ಕಾನ್ಸಿಕ್ವೆನ್ಸಸ್ ನಿಮಗೆ ಏನು ಇಲ್ಲ, ನಿಮಗೆ ಇನ್ನೊಬ್ರು ಹೆಲ್ತ್ ಬಗ್ಗೆ 4 ಕೇರ್ ಇಲ್ಲ. ಸೊ ಅದಕ್ಕೆ ಏನ್ ಬೇಕಾದ್ರೂ ಸುಮ್ನೆ ಎಡಿಟ್ ಮಾಡಿ ಒಗೆದ್ಬಿಡೋದು. ಫಸ್ಟ್ ಆಫ್ ಆಲ್ ನಿಮ್ದು ವಾಟರ್ ಇಂಟೇಕ್ ಬರೀ ಬಾಡಿ ವೇಟ್ ಮೇಲೆ ಮಾತ್ರ ನಿಂತಿಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ ಫಿಸಿಕಲ್ ಆಕ್ಟಿವಿಟಿ. ಲೆಟ್ಸ್ ಸೇ ಒಬ್ಬ AC ಅಲ್ಲಿ ಕುತ್ಕೊಂಡು ವರ್ಕ್ ಮಾಡೋದಕ್ಕೂ 70 kg, ಇನ್ನೊಬ್ಬ 70 kg ಹೈರಾಕ್ಸಿನ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಅವ್ರ ವಾಟರ್ ಇಂಟೇಕ್ ಇನ್ನೊಬ್ಬರಿಗೆ ಜಾಸ್ತಿ ಬೇಕಾಗ್ಬೋದು ಆಯ್ತಾ. ಸೊ ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್ ಆಯ್ತಾ. ಫಸ್ಟ್ ಫಿಸಿಕಲ್ ಆಕ್ಟಿವಿಟಿ, ಸೆಕೆಂಡ್ ಕ್ಲೈಮೇಟ್, ಹ್ಯೂಮಿಡಿಟಿ, ಥರ್ಡ್ ಟೈಪ್ ಆಫ್ ಡಯಟ್, ಹೈ ಪ್ರೋಟೀನ್ ಡಯಟ್ ಇದ್ದಾರಾ, ಹೈ ಫೈಬರ್ ಡಯಟ್ ಇದ್ದಾರಾ, ಅಂಡ್ ಸ್ವೆಟ್ ರೇಟ್, ಎಷ್ಟು ಸ್ವೆಟ್ ಆಗ್ತಾರೆ ಮನುಷ್ಯ ಆಯ್ತಾ. ಮತ್ತೆ ಅವ್ರಿಗೆ ಏನಾದ್ರು ಇಶ್ಯೂಸ್ ಇದೆಯಾ, ಇಲ್ನೆಸ್ ಇದೆಯಾ, ಈ ತರ ಸುಮಾರಷ್ಟು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಇವ್ರು ಯಾರೋ ಸೈಂಟಿಸ್ಟ್ಗಳು ಬಂದ್ಬಿಟ್ಟು ಕಮೆಂಟ್ ಮಾಡಿ ನಾನು ಕೊಟ್ಟಿರೋದು ರಫ್ ಕ್ಯಾಲ್ಕುಲೇಷನ್ ಎಕ್ಸಾಕ್ಟ್ ಆಗಿ ಹೇಳ್ತೀನಿ, PDF ಕೊಡ್ತೀನಿ. ಬ್ರೋ, ನೀವು ಈ ತರ ಮಾಡಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಗ್ರೋ ಆಗ್ತೀರಾ, ನಂಬರ್ಸ್ ಬರುತ್ತೆ. ಬಟ್ ಎಜುಕೇಟೆಡ್ ಆಡಿಯನ್ಸ್ ಗಳಲ್ಲಿ ನೀವು ಕಾರ್ಟೂನ್ ಗಳ ತರ ಕಾಣ್ತೀರಾ, ಕ್ರೆಡಿಬಿಲಿಟಿ ಕಳ್ಕೊತೀರಾ. ಅರ್ಥ ಮಾಡ್ಕೊಳ್ಳಿ, ವಾಟರ್ ಇಂಟೇಕ್ ಕ್ಯಾಲ್ಕುಲೇಟ್ ಮಾಡಿ ಅಷ್ಟೊಂದೆಲ್ಲ ಕಾಂಪ್ಲಿಕೇಶನ್ಸ್ ಮಾಡ್ಕೊಳ್ಳೋ ಸೀನೇ ಇಲ್ಲ. ಮಿನಿಮಮ್ 2.5 to 3 ಲೀಟರ್ ಮೇಂಟೈನ್ ಮಾಡಿ, ನಿಮ್ಮ ಕಿಡ್ನಿ ಫಂಕ್ಷನ್ಸ್, ನಿಮ್ಮ ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ. ಇಷ್ಟನ್ ಹೇಳ್ರು ಅಂದ್ರೆ ಕ್ಯೂರಿಯಾಸಿಟಿ ಮಾಡೋದು, ಹಂಗ್ ಮಾಡೋದು, ಹಿಂಗ್ ಮಾಡೋದು. ಸೈಂಟಿಸ್ಟ್ಗಳ ನೀವೆಲ್ಲ ಮಕ್ಕ ನೋಡ್ಕೊಳ್ರಿ.